ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಇದನ್ನೆಲ್ಲ ತೋರಿಸ್ತಿದ್ದೀನಲ್ಲ ಐಟಮು ಸಖತ್ತಾಗಿತ್ತು. ಟೇಸ್ಟ್ ಮಾತ್ರ ನೀವು ಒಂದು ಸಲ ವಿಸಿಟ್ ಮಾಡಿ ಟೇಸ್ಟ್ ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಈ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅಷ್ಟು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇದು ಬಂದು ಎಲ್ಲಿ ಅಂತಂದರೆ ನಾಗದೇವನಹಳ್ಳಿ ಹತ್ರ ಬರುತ್ತೆ. ಅಲ್ಲಿ ಒಂದು ಚಿಕ್ಕದು ಹಟ್ಟಿದೆ. ಇದು ಬಂದು ನಾಗದೇವನಹಳ್ಳಿ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಒಂದು ರೋಡ್ ಹೋಗುತ್ತಲ್ಲ, ಆ ರೋಡಲ್ಲಿ ಹೋದರೆ ಸೆಕೆಂಡ್ ಲೆಫ್ಟು ಇದೆ. ಸೆಕೆಂಡ್ ರೋಡಲ್ಲೇ ಲೆಫ್ಟಲ್ಲೇ ಇದೆ ಆ ಹಟ್ಟು. ಬಂದು ತುಂಬ ಚೆನ್ನಾಗಿದೆ. ನೀವೊಂದು ಸಲ ವಿಸಿಟ್ ಮಾಡಿ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಲ್ಲಿನ ಸ್ನ್ಯಾಕ್ಸು. ಪಡ್ಡು ಮತ್ತು ಬೇಬಿಕಾರ್ನು ಮತ್ತು ಸ್ಮೈಲಿ ಫಸ್ಟು ಟ್ರೈ ಮಾಡಿದ್ವಿ. ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ಡ್ರೈ ಗೋಬಿ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಯಾಕೆ ಇಷ್ಟೊಂದು ಸಲ ಹೇಳ್ತಿದ್ದೀನಿ ಅಂದರೆ ಅಷ್ಟು ಚೆನ್ನಾಗಿತ್ತು ಟೇಸ್ಟು. ನೀವೊಂದು ಸಲ ಹೋಗಿ ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ನಾವು ನೆಕ್ಸ್ಟು ತೊಗೊಂಡಿದ್ದು ಲೆಮನ್ ಜ್ಯೂಸ್ ತೊಗೊಂಡಿದ್ವಿ. ಅದೂ ಚೆನ್ನಾಗಿತ್ತು. ಬಾದಾಮ್ದು ಕೋಲ್ಡ್ ಮಿಲ್ಕು ಸಖತ್ತಾಗಿತ್ತು. ಅದನ್ನು ಮಾತ್ರ ನಾನು ನೆಕ್ಸ್ಟು ಬೇಕಾದರೆ ಹೋದಾಗ ಅಲ್ಲಿ ಲೊಕೇಶನ್ದು ಅಪ್ಲೋಡ್ ಮಾಡ್ತೀನಿ. ಲೊಕೇಶನು ಎಲ್ಲಿ ಅಂತ ತಿಳ್ಕೊಂಡು ಮತ್ತು ಅಂಗಡಿದು ನೇಮ್ ಎಲ್ಲ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಹೋದಾಗ ನೀವೊಂದು ಸಲ ವಿಸಿಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ, ನನಗೆ ಕಾಮೆಂಟ್ ಮಾಡಿ ಹೇಳಿ, ಓಕೆನಾ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮತ್ತು ಇದು ಲೆಮನ್ ಜ್ಯೂಸ್ ಇದೆಯಲ್ಲ, ಅದಕ್ಕೆ ಚಿಯಾ ಸೀಡ್ಸ್ ಎಲ್ಲ ಹಾಕಿದ್ರು. ಚೆನ್ನಾಗಿತ್ತು. ಒಂಥರ ಕೋಲ್ಡ್ ಇತ್ತು. ಮತ್ತು ಬಾದಾಮ್ದು ಕೋಲ್ಡ್ ಮಿಲ್ಕ್ ಅದನ್ನು ತುಂಬ ಚೆನ್ನಾಗಿತ್ತು. ನಾವಿಷ್ಟು ಟ್ರೈ ಮಾಡಿದ್ವಿ. ಮತ್ತು ಅದಾದಮೇಲೆ ನಿಪ್ಪಟ್ಟು ಮಸಾಲ ಒಂದು ಪ್ಲೇಟ್ ತೊಗೊಂಡಿದ್ವಿ. ಬಟ್ ನನಗದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಬಟ್ ಓಕೆ ಇತ್ತು. ಅದು ಒಂದು ತೊಗೊಂಡ್ವಿ. ನೋಡಿ, ಬಾದಾಮ್ ಮಿಲ್ಕು ಎಷ್ಟು ಚೆನ್ನಾಗಿದೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಸೆಕೆಗೆ ಇವಾಗ ಇನ್ನೇನೋ ಸಮ್ಮರ್ ಬರುತ್ತಲ್ವ, ಸೊ ಹಂಗಾಗಿ ಒಂದು ಸಲ ಹೋಗಿ ಟ್ರೈ ಮಾಡಿ. ಜ್ಯೂಸ್ ಅಂತೂ ಆಸಮಾಗಿತ್ತು, ಚೆನ್ನಾಗಿತ್ತು. ಬಾದಾಮ್ ಡ್ರಿಂಕು ನೀವು ಒಂದು ಸಲ ಹೋಗಿ ಟ್ರೈ ಮಾಡಿ, ಓಕೆ. ಎಂಚಿನಿ ಏನು ಹೇಳ್ತೀನಿ. ಮ್ಯಾಂಗೋ ನಾನು ಕುಡ್ದು ನೋಡ್ತೀನಿ. ಗ್ರೀನ್ ಆಪಲ್, ಮೂಸಂಬಿ, ಬಾದಾಮ್ ಗೊತ್ತಾಗಲ್ಲ ನನಗೆ. ಬಾದಾಮ್ ನನ್ನ ಮಗನಿಗೆ ತಂದ್ಕೊಟ್ಟಾದ್ಮೇಲೆ ಇದು ಯಾವ ಜ್ಯೂಸ್ ಅಂತ ಹೇಳಕ್ಕೆ ಹೇಳಿದ್ರೆ ಯಾವುದು ಹೇಳ್ತಿದ್ದ, ಅವ್ರಿಗೆ ಟೇಸ್ಟೇ ಗೊತ್ತಾಗಲಿಲ್ಲ. ಬಾದಾಮ್ ಜ್ಯೂಸ್ ಫ್ರೆಂಡ್ಸ್. ಇದಕ್ಕಂತೂ ಹಾರ್ಟ್ ಸಿಂಬಲ್. ಇದು ಒಂದಾಯಿತು ನಿಪ್ಪಟ್ಟು ಮಸಾಲ. ಹೊಟ್ಟೆ ಫುಲ್ ಆಯಿತು. ಇನ್ನೇನು ತಿನ್ನೋದು. ಬರಲ್ಲ ಮಸಾಲ ಎಲ್ಲ